ದೇವರೇ ಕಾಪಾಡಬೇಕು. ಆಲ್ ದಿ ಬೆಸ್ಟ್ ಅಂಜಲಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ? ನೀವು ಯಾವಾಗಲೂ ಇದೇ ಥರ ಫಾಸ್ಟಾಗಿ ಗಾಡಿ ಓಡಿಸ್ತೀರಾ? ಬ್ಯೂಟಿಫುಲ್ ಪ್ಲೇಸ್ ನೋ? ಆದರೆ ತುಂಬ ಅಪಾಯಕಾರಿ. ಅಜಯ್ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಾನೆ. ಅವನ್ಗೆ ನೀನಂದ್ರೆ ತುಂಬಾ ಇಷ್ಟ. ಹೀ ಸ್ವೀಟ್. ನೀನು ಅವನ್ನ ಇಷ್ಟಪಡ್ತೀಯಾ? ಹೌದು. ನಿಜವಾಗ್ಲೂ ಇಷ್ಟಪಡ್ತಿದ್ಯಾ? ಎಸ್ ಆಂಟಿ. ಈಗ ನಿನ್ನ ಆರೋಗ್ಯ ಹೇಗಿದೆ? ಆಂಟಿ, ನನ್ನ ಹೆಲ್ತಿಗೆ ಅದೇನಂದ್ರೆ ಆಂಟಿ, ಭಯ ಆಗ್ತಿದ್ಯಾ? ನಿನಗ್ ಭಯ ಕೂಡ ಆಗುತ್ತಾ? ಹೇಗಿದೆ ಈಗ ಆರೋಗ್ಯ? ಅದೇನಂದ್ರೆ ನಿನ್ ಬಗ್ಗೆ, ನಿನ್ ಹೆಲ್ತ್ ಬಗ್ಗೆ ಅಜಯ್ ಹೇಳಿದಾನೆ. ನಿನ್ಗೆ ಬ್ರೈನ್ ಟ್ಯೂಮರ್ ತಾನೆ? ಆಂಟಿ ಪ್ಲೀಸ್, ಹಾಗೆಲ್ಲ ಏನೂ ಇಲ್ಲ. ನನಗೆ ಕಾಯಿಲೆ ಇದೆ ಅಂತ ಅಜಯ್ಗೆ ಹೇಳಿದ್ದು ಒಂದು ಪ್ರಾಕ್ಟಿಕಲ್ ಜೋಕ್ ಅಷ್ಟೇನೆ. ಅಜಯ್ ಯಾವ ಹುಡುಗಿ ಜೊತೆನೂ ಮಾತಾಡ್ತಾನೂ ಇರಲಿಲ್ಲ, ಬೆರೀತಾನೂ ಇರಲಿಲ್ಲ. ಅದಕ್ಕೋಸ್ಕರ ಅಜಯ್ ಜೊತೆ ಮಾತಾಡಬೇಕು, ಅವನ ಜೊತೆ ಕಾಫಿನಾದ್ರೂ ಕುಡಿಬೇಕು ಅಂತ ಬೆಟ್ ಕಟ್ಕೊಂಡಿದ್ದೆ. ಸುಮ್ಮನೆ ಒಂದು ಸಣ್ಣ ಜೋಕ್. ಆ ಬೆಟ್ಟಲ್ಲಿ ನಾನು ಗೆದ್ದು ಬಿಟ್ಟೆ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಹೀನಾಯವಾಗ ಸೋತಿದ್ಯಾ. ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳ್ದ್ಯೋ ಅದು ನನ್ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್. ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ. ಇನ್ನು 5-6 ತಿಂಗಳಲ್ಲಿ ಅವನ್ ಸತ್ತೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಗೊತ್ತಾ ನಿನ್ಗೆ? ಈಗ್ಲಾದ್ರೂ ಅರ್ಥ ಮಾಡ್ಕೊ. ಎಷ್ಟು ಕೀಳಾಗಿ ಅವನ್ ಜೀವನದಲ್ಲಿ ಆಟ ಆಡಿದ್ಯಾ. ಇನ್ಮೇಲೆ ಕನ್ಸಲ್ ಕೂಡ ಯಾರಿಗೂ ಹೀಗ್ ಮಾಡ್ಬೇಡ. ಇಷ್ಟಾದ್ಮೇಲೆ ಅವನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ ನೀನು? ಹೇಳು. ಏ ಅಂಜಲಿ, ಬಿಸಿ ಕಾಫಿ ಕೊಡಿಯೇ? ಏನಾಯ್ತು ಇವಳಿಗೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಹೀನಾಯವಾಗ ಸೋತಿದ್ಯಾ. ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳ್ದ್ಯೋ ಅದು ನನ್ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್. ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ. ಅಂಜಲಿಗೆ ಬ್ರೈನ್ ಟ್ಯೂಮರ್? ಬ್ರೈನ್ ಟ್ಯೂಮರ್ ಪೇಷಂಟ್ ಹೀಗೆ ಇರಬೇಕು. ನಿನಗೆ ದೇವ್ರ ಮೇಲೆ ಕೋಪ ಇಲ್ವಾ?
ಅಂಜಲಿ ಏನಾಯ್ತು? ಅಂಜಲಿ ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ ಏನಾಯ್ತು ಹೇಳು. ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಏನಾಯ್ತು ಅಂತ ಹೇಳಮ್ಮ. ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಏನು ಆಗಲ್ಲ, ಹೆದರ್ಕೋಬೇಡ. ಅಂಜಲಿ ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ 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 ಬಾಗ್ಲು ತೆಗಿಯಮ್ಮ. ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಓಪನ್ ದ ಡೋರ್. ಅಂಜಲಿ ಅಂಜಲಿ ನೀನ್ ಮಾಡಿದ್ದು ತುಂಬಾ ತಪ್ಪು. ನೀನ್ ಹಾಗೆ ಮಾಡಬಾರ್ದಿತ್ತು. ಅಂತದೇನ್ ಮಾಡ್ಬಾರ್ದು ಮಾಡ್ಬಿಟ್ಟೆ. ನೀನ್ ಅಂಜಲಿನ ಭೇಟಿ ಮಾಡಿದ ತಪ್ಪು, ಅವಳ ಜೊತೆ ಮಾತಾಡಿದ ತಪ್ಪು. ಅವಳು ಮಾಡಿದ್ ಮಾತ್ರ ತುಂಬಾ ರಾಜಿ. ಕರೆಕ್ಟಾ? ರಾಜಿ, ನಡ್ದಿದ್ ನಡ್ದೋಯ್ತು. ನಮ್ಮ ಅಜಯ್ ಹತ್ರ ಅಂಜಲಿ ಬಗ್ಗೆ ನಿಜಾನ ಹೇಳೋಣ. ಬೇರೆ ಯಾರಾದ್ರೂ ಅವನ್ಗೆ ಈ ವಿಷಯದ ಬಗ್ಗೆ ಹೇಳಿ ಏನಾದ್ರೂ ಆಗೋದ್ರೆ ನಾವೇ ಹೇಳೋದು ಒಳ್ಳೇದಲ್ವಾ? ಇಲ್ಲ. ಬಾ. ನನ್ಗೆ ಭಯ ಆಗ್ತಿದೆ ರೀ. ನನಗೂ ಅಷ್ಟೇ. ರಾಜಿ, ಈಗ್ಲೇ ನಾವು ಧೈರ್ಯವಾಗಿರ್ಬೇಕು. ನೀನ್ ಧೈರ್ಯವಾಗಿದ್ರನೆ ನಾನು ಧೈರ್ಯವಾಗಿರೋಕ್ಕಾಗೋದು. ಬಾ ಹೋಗೋಣ. ಕೂತ್ಕೊಳ್ಳಿ. ಅಜಯ್, ನಿನ್ ಜೊತೆ ಮಾತಾಡ್ಬೇಕಿತ್ತು. ಮೊದಲು ನನ್ನ ಟ್ಯೂನ್ ಕೇಳಿಯಪ್ಪ. ತುಂಬಾ ಮುಖ್ಯವಾದ ವಿಷಯ ಅಜಯ್, ನಿನ್ ಜೊತೆ ಮಾತಾಡ್ಬೇಕು. ಮೊದಲು ನಾನೇನೆ. ನಾನು ಟ್ಯೂನ್ನ ಕಂಪೋಸ್ ಮಾಡಿಟ್ಟಿದ್ದೀನಿ, ಇಬ್ರು ಕೇಳಿ. ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಗೊತ್ತಿಲ್ಲಮ್ಮ. ಏನು ಅಜಯ್ ಬಗ್ಗೆ ಮಾತಾಡೋಕ್ ಬಂದ್ಯಾ? ನಾನ್ ಮಾತಾಡೋದಿಲ್ಲ. ಇಲ್ಲ, ಕ್ಷಮೆ ಕೇಳೋಕ್ ಬಂದಿದ್ರೆ ನಾನ್ ಕ್ಷಮಿಸ್ಬಿಟ್ಟೆ. ಹೋಗು. ನಾನ್ ನಿಮ್ ಜೊತೆ ಅಜಯ್ ಬಗ್ಗೆ ಮಾತಾಡಕ್ಕಾಗ್ಲಿ ಕ್ಷಮೆ ಕೇಳೋದಕ್ಕಾಗ್ಲಿ ಬರ್ಲಿಲ್ಲ. ಮನಸ್ ಬಿಚ್ಚಿ ಮಾತಾಡೋಕ್ ಬಂದಿದ್ದೀನಿ.
ನಾವಿಬ್ರು ಮಾತಾಡೋಕ್ ಏನು ಇಲ್ವಲ್ಲಮ್ಮ. ತುಂಬಾ ಇದೆ. ಆವತ್ತು ನೀವು ನನ್ನ ಹತ್ರ ಒಂದ್ ಮಾತು ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಕ್ ಬಂದಿದ್ದೀನಿ. ನನ್ ಮನ್ಸಲ್ಲಿರೋ ನೋವಿಗೆ ನಿನ್ ಹತ್ರ ಉತ್ತರ ಇರೋದಿಲ್ಲ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆ. ಆವತ್ತು ನೀವು ನನ್ನ ಹತ್ರ ಅಜಯ್ ಬಗ್ಗೆ ಈಗ ಗೊತ್ತಾದ್ಮೇಲೂ ಅವನ್ನ ಪ್ರೀತಿಸ್ತೀಯಾ ಅಂತ ಕೇಳಿದ್ರಿ. ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನಿವಾಗ್ಲೂ ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ನನ್ ಜೀವಕ್ಕಿಂತ ಹೆಚ್ಚಾಗಿ ಒಂದ್ಸಲ ಅಲ್ಲ, 100 ಸಲನೂ ಅಲ್ಲ, 1,00,000 ಸಲ ಹೇಳ್ತೀನಿ, ನಾನು ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ಈಗ ನಾನ್ ನಿಮ್ ಹತ್ರ ಒಂದು ಪ್ರಶ್ನೆನ ಕೇಳೋದಕ್ಕೆ ಆಸೆ ಪಡ್ತೀನಿ. ನನ್ನ ನಿಮ್ ಮಗನು ಕೊಟ್ಟು ಮದ್ವೆ ಮಾಡಿಸ್ತೀರಾ? ನನ್ನನ್ನ ನಿಮ್ ಸೊಸೆ ಮಾಡ್ಕೋತೀರಾ? ಪ್ಲೀಸ್ ಹೇಳಿ. ಏನೇನೋ ಮಾತಾಡ್ಬೇಡ. ಈ ಮದ್ವೆ ನಡೆಯೋದಿಲ್ಲ. ಯಾಕ್ ನಡೆಯಲ್ಲ? ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆಗ್ ನಾನು ಹೇಗಮ್ಮ ಒಪ್ಕೊಳ್ಳೋದು? ನೀನ್ ತುಂಬಾ ದಿನ ಬದುಕ್ಬೇಕಾಗಿರೋಳು. ನೀನ್ ಅಜಯ್ನ ಮರ್ತ್ಬಿಟ್ಟು ಬೇರೆ ಯಾರನ್ನಾರು ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರು. ಅಜಯ್ನ ಮದ್ವೆ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗೆ ಸಂತೋಷವಾಗಿ ಬಾಳಲ್ಲ ಅಂತ ನಿಮ್ಗೆ ಯಾರು ಹೇಳಿತು? ಬಟ್ ಎಲ್ಲಿವರ್ಗಮ್ಮ? ಎಲ್ಲಿವರೆಗೂ? ದೇವ್ರೆ, ಇದೆಲ್ಲ ಇನ್ನು ಎಷ್ಟು ದಿನದವರೆಗೂ? ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ, ನಾನ್ ಜೀವಂತವಾಗಿರೋವರೆಗೂ, ನಾನ್ ಸಾಯೋವರೆಗೂ ಮಿಸಸ್ ಅಜಯ್ ಆಗೇ ಬಾಳ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಂಜಲಿ, ನೀನ್ ನನ್ ಮಗಳು ಅನ್ಕೊಂಡು ಹೇಳ್ತಿದ್ದೀನಿ. ಅಜಯ್ನ ಮರ್ತ್ಬಿಡು. ನಿನ್ ಮನ್ಸು ಬದಲಾಯಿಸ್ಕೊ. ನಿನ್ಗೊಂದೊಳ್ಳೆ ಜೀವನ ಹುಡ್ಕೋ. ಅದು ಸಾಧ್ಯ ಇಲ್ಲ. ಈಗ ಅಜಯೇ ನನ್ನ ಜೀವನ, ಅದನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಲ್ಲ. May I come in, sir? Yes, come in. ಗುಡ್ ಮಾರ್ನಿಂಗ್ ಅಪ್ಪ. ಏಯ್ ನೀನಾ, ಕಮ್. ಏನ್ ದಿಢೀರ್ ಅಂತ ಬಂದಿದ್ಯಾ? ಬ್ಯುಸಿ ಆಗಿದ್ದೀರಾ? ನಾಟ್ ವೆನ್ ಯು ಆರ್ ಹಿಯರ್. ಥ್ಯಾಂಕ್ ಯು ಅಪ್ಪ. ಏನ್ ವಿಷಯ? ಒಂದು 5 ನಿಮಿಷ, ಓನ್ಲಿ 5 minutes ನನಗೋಸ್ಕರ ಕೊಡಕ್ಕಾಗತ್ತಾ? ಶೋರ್, ಹೇಳು. ಇಲ್ಲಿ ಬೇಡಪ್ಪ, ಹೊರಗೆ ಹೋಗೋಣ. ಎನಿ ಪ್ರೈವೇಟ್ ಮ್ಯಾಟರ್? ಎಸ್ ಸರ್. ಮ್ಯಾನ್ ಟು ಮ್ಯಾನ್? ಎಸ್ ಸರ್. ಓರ್ ಅ ಗ್ಲಾಸ್ ಆಫ್? ಎಸ್ ಸರ್. ಜ್ಯೂಸ್? ಎಕ್ಸಲೆಂಟ್ ಸರ್. ಕಮ್. ಕಮಿಂಗ್. ನನ್ನ ಅಂಕಲ್ನ ಔಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಂತೀನಿ ಕಣೋ. ಏಯ್ ಬಾಲ್ ಹಿಡಿಯೋ. ಅಜಯ್ ಬಿಟ್ಬಿಟ್ಟ ಡಬ್ಬ ನನ್ ಮಗ. ಒಂದ್ ಬಾಲ್ ಹಿಡಿಯಕ್ ಬರಲ್ವಾ ನಿನ್ಗೆ? ಬಂದೆಪ್ಪ. ಹೇ ಸುಬಿನ್, ತಗೊಳ್ಳೋ, ಬ್ಯಾಟ್ ತಗೋ. ಥ್ಯಾಂಕ್ ಯು ಪಾ. ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳ್ದಿಯಲ್ಲ, ಅದನ್ನ ಹೇಗ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನಾನ್ ಹೇಳ? ನೀನೊಂದು ಹುಡುಗಿನ ಪ್ರೀತಿಸ್ತಾ ಇದ್ಯಾ? ರೈಟ್ ಪಾ. ಆ ಹುಡುಗಿನ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ಯಾ? ಯು ಆರ್ ರೈಟ್ ಅಗೇನ್. ನೀನ್ ಪ್ರೀತಿಸ್ತಾ ಇರೋ ಆ ಹುಡುಗಿ ಹೆಸರು ಅಂಜಲಿ, ರೈಟ್? ಸಿಂಪ್ಲಿ ಫ್ಯಾಂಟಾಸ್ಟಿಕ್ ಪಾ. ಚಿಯರ್ಸ್ ಪಾ. ಇದ್ ನಡೆಯುತ್ತಾ? ನಡೀತಪ್ಪ, ಖಂಡಿತ ನಡೆಯುತ್ತೆ. ಆದ್ರೆ ಅದಕ್ಕೂ ಮೊದಲು ಅಂಜಲಿ ಹತ್ರ ನಾನು ಸತ್ಯ ಹೇಳ್ಬೇಕಪ್ಪ. ಅಜಯ್, ನೀನು ಅವಳ ಮನ್ಸಾರ ಪ್ರೀತಿಸ್ತಿದ್ಯಾ? ಐ ಲವ್ ಹರ್ ವೆರಿ ಮಚ್ ಅಪ್ಪ. ಅಪ್ಪ, ಅವಳ ನಿಜವಾದ ಜೀವನ ಏನು ಅಂತ ನಾನ್ ತಿಳ್ಕೊಂಡೆ. ಅದೇ ತರ ಅವಳು ನನ್ನ ಬಗ್ಗೆನೂ ತಿಳ್ಕೋಬೇಕಲ್ವಾ ಅಪ್ಪ? ಓಕೆ, ಈ ವಿಷಯವಾಗಿ ನಾನು ನಿಮ್ಮಮ್ಮ ಅಂಜಲಿ ಜೊತೆ ಮಾತಾಡ್ತೀವಿ. ಇಲ್ಲಪ್ಪ, ಅದು ನನ್ನ ಕರ್ತವ್ಯ. ನಾನೇ ಅಂಜಲಿ ಹತ್ರ ಹೋಗಿ ಮಾತಾಡ್ತೀನಿ. ಬಂದೆ.
ಅಂಜಲಿ ಇದ್ದಾಳಾ? ಅಂಜಲಿ ಮೇಲಿದ್ದಾಳೆ. ಥ್ಯಾಂಕ್ ಯು. ಐ ಆಮ್ ಮಿಸಸ್ ಚಂದ್ರಶೇಖರ್. ಮಿಸಸ್ ಚಂದ್ರಶೇಖರ್? ಓ, ಡಾಕ್ಟರ್ ಮಿಸಸ್ ಚಂದ್ರಶೇಖರ್. ಅದು ಅಂಜಲಿ ಅಂಜಲಿ ಆಂಟಿ, ನೀವಿಲ್ಲಿ? ನಿನ್ ಹತ್ರ ಮಾತಾಡ್ಬೇಕು. ಶೋರ್ ಆಂಟಿ, ಹೇಳಿ ಹೇಳಿ ಆಂಟಿ, ಏನಾಯ್ತು? ಅಜಯ್ ನೀನ್ ನೋಡೋಕ್ ಬರ್ತಾ ಇದ್ದಾನೆ. ಅವನ್ ಹೆಲ್ತ್ ಬಗ್ಗೆ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾನೆ. ನನ್ಗಿರೋ ಭಯ ಎಲ್ಲ ಅಜಯ್ ಹತ್ರ ನೀನೇನ್ ಹೇಳ್ತೀಯ ಅಂತ. ಆಂಟಿ, ನಾನ್ ಮುಂಚೆನೇ ಹೇಳಿದ್ದೀನಿ, ಅಜಯ್ನ ನಾನು ಮನ್ಸಾರ ಪ್ರೀತಿಸಿದ್ದೀನಿ. ಅವನ್ನ ಮದ್ವೆ ಮಾಡ್ಕೊಂಡು ಕೊನೆ ತನಕ ಅವನ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅಮ್ಮ, ಟ್ರೇ ನಾನ್ ತಗೊಂಡ್ ಬರ್ತೀನಿ. ಬಾ ಅಮ್ಮ.